ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿರ್ತಕ್ಕಂತಹ ಸ್ಪರ್ಧಾ ಮಿತ್ರರಿಗೆ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಫ್ರೆಂಡ್ಸ್, ಭಾರತ ಸಂವಿಧಾನದ ಪಾರ್ಟ್ 2 ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗಾಗಲೇ ಭಾರತ ಸಂವಿಧಾನದ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಅನುಸೂಚಿಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತ ಪ್ರಮುಖ ಭಾಗಗಳ ಬಗ್ಗೆ ಚರ್ಚೆ ಮಾಡೋಣ. ಸೊ ಯಾರೆಲ್ಲ KS, PSI, PDO ಹೀಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದೀರಾ, ನಿಮಗೆ ಉಪಯುಕ್ತ ಆಗ್ತಕ್ಕಂತಹ ಭಾರತ ಸಂವಿಧಾನದ ವಿಡಿಯೋ ಸರಣಿ ನಾನು ಆರಂಭಿಸಿದ್ದೇನೆ. ಸೊ ಫ್ರೆಂಡ್ಸ್, ದಯವಿಟ್ಟು ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನ ಶೇರ್ ಮಾಡಿ. ಸೊ ಪಾರ್ಟ್ 1 ಏನು ವಿಡಿಯೋ ಲಿಂಕ್ ಇದೆ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ. ಸೊ ಅದನ್ನು ಸಹ ನೀವು ನೋಡ್ಕೊಳ್ಳಿ. ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಸಂವಿಧಾನದ ಭಾಗಗಳು. ಸೊ 25 ಪ್ರಮುಖ ಭಾಗಗಳನ್ನು ನಾವು ಭಾರತ ಸಂವಿಧಾನ ನೋಡಬಹುದು. ಬ್ರಾಕೆಟ್ ಒಳಗೆ ಇರ್ತಕ್ಕಂಥದ್ದು ಸಂವಿಧಾನ ಪ್ರಾರಂಭದಲ್ಲಿದ್ದಂತಹ ಭಾಗಗಳ ಸಂಖ್ಯೆ 22, ಪ್ರಸ್ತುತ 25 ಭಾಗಗಳಿದಾವು. ಸೊ ನೋಡೋಣ ಭಾಗಗಳು ಮತ್ತು ಅವುಗಳ ವಿವರಗಳನ್ನ, ವಿಧಿಗಳನ್ನ ನೋಡೋಣ. ಸೊ ಇಲ್ಲಿ ಫಸ್ಟ್ ಒನ್ ಬರೋದು ಭಾಗಗಳು, ಸೆಕೆಂಡ್ ಅದರ ವಿವರ, ಥರ್ಡ್ ನೆಕ್ಸ್ಟ್ ಎಲ್ಲಿಂದ ಎಲ್ಲಿಯವರೆಗೆ ವಿಧಿಗಳನ್ನ ಅದು ಒಳಗೊಂಡಿದೆ ಅನ್ನೋದನ್ನ ನೋಡಬಹುದು. ಮೊದಲನೇದಾಗಿ ಭಾಗ 1, ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳಿಗೆ ಸಂಬಂಧಪಟ್ಟಂತೆ ಭಾಗ 1ರಲ್ಲಿ ಚರ್ಚೆ ಮಾಡಲಾಗಿದೆ. 1 ರಿಂದ 4 ವಿಧಿಗಳನ್ನ ಅದು ಒಳಗೊಂಡಿದೆ. ಸೊ ಭಾಗ 2ರಲ್ಲಿ ಪೌರತ್ವ. ಸೊ 5 ರಿಂದ 11ನೇ ವಿಧಿಯವರೆಗೆ ಪೌರತ್ವದ ಬಗ್ಗೆ ಚರ್ಚೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್, ಯಾವೆಲ್ಲ ಗ್ರೀನ್ ಕಲರ್ ಅಲ್ಲಿ ಇದಾವಲ್ಲ ಅವುಗಳನ್ನ ನೀವು ಹೈಲೈಟ್ ಮಾಡ್ಕೊಂಡು ನೋಡ್ಕೊಡ್ರಿ. ಯಾಕಂದ್ರೆ ಬಹಳಷ್ಟು ಪರೀಕ್ಷೆಗಳಿಗೆ ಇವುಗಳು ರಿಪೀಟ್ ಆಗಿದಾವು, ಹಾಗಾಗಿ ಇವುಗಳನ್ನ ನಾವು ಗ್ರೀನ್ ಕಲರ್ ಅಲ್ಲಿ ಏನಪ್ಪಾ ಹೈಲೈಟ್ ಮಾಡಿದೀನಿ. ಸೊ ಹಾಗಾಗಿ ಇವುಗಳನ್ನ ರಿಪೀಟೆಡ್ ಆಗಿ ನೀವು ನೋಡ್ಕೋಬಹುದು. ನೆಕ್ಸ್ಟ್ ಭಾಗ 3, ಮೂಲಭೂತ ಹಕ್ಕುಗಳು. ಸೊ 12ನೇ ವಿಧಿಯಿಂದ 35ನೇ ವಿಧಿಯೊಳಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಿದೆ. ಸೊ ಭಾಗ 3 ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತಿದೆ. ಸೊ ಬಹಳಷ್ಟು ಸಲ ಈ ಪ್ರಶ್ನೆಯನ್ನ ರಿಪೀಟ್ ಆಗಿದೆ. ಭಾಗ 4 ನಿರ್ದೇಶಕ ತತ್ವಗಳನ್ನ ತಿಳಿಸುತ್ತೆ, ಹಾಗಾಗಿ ಇದು ಸಹ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲ ಗ್ರೀನ್ ಕಲರ್ ಇಸ್ ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೊಳ್ರಿ. ವಿಧಿಗಳ ಸಂಖ್ಯೆ 36ರಿಂದ 51ರವರೆಗೆ ಏನಪ್ಪಾ ಅಂದ್ರೆ ನಿರ್ದೇಶಕ ತತ್ವಗಳಿಗೆ, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಕರಿತೀವಿ, ಅವುಗಳ ಬಗ್ಗೆ ತಿಳಿಸುತ್ತೆ. ಭಾಗ 4A ಇದು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳಿಸುತ್ತೆ. ಇದು 51A ವಿಧಿಯೊಳಗೆ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ನೋಡಬಹುದು. ಮುಖ್ಯವಾಗಿ ಮೂಲಭೂತ ಕರ್ತವ್ಯಗಳು ಪ್ರಾರಂಭದಲ್ಲಿ ಸಂವಿಧಾನ ಇರಲಿಲ್ಲ. ಸೊ 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿಯ ತರುವುದರ ಮೂಲಕ 10 ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದರು. ಸೊ +1, ಯಾಕೆ +1 ಆಯ್ತಪ್ಪ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಮತ್ತೊಂದು ಮೂಲಭೂತ ಹಕ್ಕನ್ನ ಸೇರಿಸಲಾಯಿತು, ಕರ್ತವ್ಯವನ್ನು ಸೇರಿಸಲಾಯಿತು. ಅದು ಏನಪ್ಪಾ ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಪೋಷಕರು ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಮೂಲಭೂತ ಕರ್ತವ್ಯವಾಯಿತು. ಸೊ ಹಾಗಾಗಿ 11 ಆದ್ವು. ಪ್ರಸ್ತುತ ಈ 11 ಮೂಲಭೂತ ಕರ್ತವ್ಯಗಳಿದಾವು. ಇವುಗಳನ್ನ ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್ ನೋಡಿ, ಭಾಗ 5 ಕೇಂದ್ರ ಸರ್ಕಾರದ ಬಗ್ಗೆ ತಿಳಿಸುತ್ತೆ. 52ರಿಂದ 151ನೇ ವಿಧಿಯವರೆಗೆ ನಾವೇನು ಲೋಕಸಭೆ, ರಾಜ್ಯಸಭೆ ಎಲ್ಲವೂ ಸಹ ಈ ಕೇಂದ್ರ ಭಾಗ 5ರಲ್ಲೇ ಬರುತ್ತವೆ. ನೆಕ್ಸ್ಟ್ ಭಾಗ 6 ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸುತ್ತೆ. 152ರಿಂದ 237ನೇ ವಿಧಿ ಇದು ಒಳಗೊಂಡಿರುತ್ತದೆ. ಭಾಗ 7 ದೇಶೀಯ ಸಂಸ್ಥಾನಗಳ ಬಗ್ಗೆ ತಿಳಿಸಾಯಿತು, ಬಟ್ ಇದನ್ನ ರದ್ದುಪಡಿಸಲಾಗಿದೆ, ಈಗ ಇದು ಅಸ್ತಿತ್ವದಲ್ಲಿ ಇಲ್ಲ. ಭಾಗ 8 ಕೇಂದ್ರಾಡಳಿತ ಪ್ರದೇಶಗಳು 239ರಿಂದ 242ನೇ ವಿಧಿಗಳವರೆಗೆ. ಭಾಗ 9 ಪಂಚಾಯತ್ ಸಂಸ್ಥೆಗಳು 243ರಿಂದ 243. ಈಗಾಗಲೇ ಇವುಗಳ ಬಗ್ಗೆ ಅನುಸೂಚಿಗಳಲ್ಲಿ ನಾವು ನೋಡಿದ್ವಿ. ಪ್ರಸ್ತುತ ಇದು ಪ್ರಾರಂಭದಲ್ಲಿ ಇರಲಿಲ್ಲ. ಸೊ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 1992ರಲ್ಲಿ ಪಂಚಾಯತ್ ಸಂಸ್ಥೆಗಳನ್ನ ಭಾಗ 9ರಲ್ಲಿ ಸೇರ್ಪಡೆ ಮಾಡಲಾಯಿತು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 9A ಮುನ್ಸಿಪಾಲಿಟಿಗಳು 243ರಿಂದ 243ZG ವರೆಗೆ ವಿಧಿಗಳನ್ನ ಇದು ಒಳಗೊಂಡಿದೆ. ಇದು 74ನೇ ತಿದ್ದುಪಡಿ 1992. ವೆರಿ ಇಂಪಾರ್ಟೆಂಟ್. 73ನೇ ತಿದ್ದುಪಡಿ ಪಂಚಾಯತ್ ಸಂಸ್ಥೆಗಳ ಬಗ್ಗೆ ತಿಳಿಸಿದ್ರೆ 74ನೇ ತಿದ್ದುಪಡಿ ಮುನ್ಸಿಪಾಲಿಟಿಗಳ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ಭಾಗ 9B ಸಹಕಾರಿ ಸಂಘಗಳ ಬಗ್ಗೆ ತಿಳಿಸುತ್ತೆ. ಇದು 243ZH ದಿಂದ 243ZT ಅಲ್ಲಿವರೆಗೆ ವಿಧಿಗಳನ್ನ ಇದು ಒಳಗೊಂಡಿದೆ. ಸೊ ವೆರಿ ಇಂಪಾರ್ಟೆಂಟ್ ಈ ಮೂರು ಸಹ. ಭಾಗ 10 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು 244ರಿಂದ 240A ವಿಧಿಯನ್ನ ಇದು ಒಳಗೊಂಡಿದೆ. ಭಾಗ 11 ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳು. ಸೊ 245ರಿಂದ 263ನೇ ವಿಧಿಯೊಳಗೆ ಇದು ಒಳಗೊಂಡಿದೆ.
ಭಾಗ 12 ಹಣಕಾಸು ಆಸ್ತಿ ಒಪ್ಪಂದ ವಿವಾದ. ಇದು 264ರಿಂದ 300A ವರೆಗೆ ಒಳಗೊಂಡಿದೆ. 300A ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ಆಸ್ತಿ ಹಕ್ಕನ್ನು ತಿಳಿಸುತ್ತದೆ. ಮೊದಲು ಆಸ್ತಿ ಹಕ್ಕು ಮೂಲಭೂತ ಹಕ್ಕಾಗಿತ್ತು. ಸೊ ಅದನ್ನು ತೆಗೆದಾಗ ಈಗ 300A ಅಡಿಯಲ್ಲಿ ಅದನ್ನ ಕಾನೂನುಬದ್ಧ ಹಕ್ಕಾಗಿ ಮಾಡಲಾಗಿದೆ. ಹಾಗಾಗಿ 300A ಎನ್ನುವುದು ಆಸ್ತಿ ಹಕ್ಕನ್ನ ತಿಳಿಸುತ್ತೆ. ಸೊ ಭಾಗ 13 ಭಾರತದೊಳಗೆ ವ್ಯಾಪಾರ ಮತ್ತು ಒಪ್ಪಂದ 301ರಿಂದ 307ರವರೆಗೆ ತಿಳಿಸುತ್ತೆ. ಭಾಗ 14 ಇಂಪಾರ್ಟೆಂಟ್ ಕೇಂದ್ರ ಮತ್ತು ರಾಜ್ಯ ಆಡಳಿತ ಸೇವೆಗಳು 308ರಿಂದ 323. ನಾವೇನು UPSC KPSC ಅನ್ನ ನೋಡ್ತೇವಲ್ಲ, ಸೊ ಇವು ಈ ಭಾಗದಲ್ಲಿ ಭಾಗ 14ರಲ್ಲಿ ಬರುತ್ತವೆ. ಸೊ 315ನೇ ವಿಧಿ ಏನಪ್ಪಾ ಅಂದ್ರೆ KPSC ಅಥವಾ UPSC ಅನ್ನ ರಚನೆ ಮಾಡುವಂತೆ ತಿಳಿಸುತ್ತದೆ 315ನೇ ವಿಧಿ. ಸೊ ಭಾಗ 14ರಲ್ಲಿ ಇವು ಬರ್ತಾವೆ, ಕೇಂದ್ರ ಮತ್ತು ರಾಜ್ಯ ಆಡಳಿತ ಸೇವೆಗಳು. ಭಾಗ 14A ಟ್ರಿಬ್ಯುನಲ್ಗಳನ್ನ ನೋಡಬಹುದು. 323A ಇಂದ 323B ವರೆಗೆ ಈ ಟ್ರಿಬ್ಯುನಲ್ಗಳನ್ನ ನೋಡಬಹುದು. 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಟ್ರಿಬ್ಯುನಲ್ಗಳನ್ನ ಏನಪ್ಪಾ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಯಿತು. ನೆಕ್ಸ್ಟ್ ಭಾಗ 15 ಚುನಾವಣೆಗಳ ಬಗ್ಗೆ ತಿಳಿಸುತ್ತೆ. 324ರಿಂದ 329 ವಿಧಿಗಳನ್ನ ಇದು ಒಳಗೊಂಡಿದೆ. ವೆರಿ ಇಂಪಾರ್ಟೆಂಟ್ ಚುನಾವಣೆಗಳು ಭಾಗ 15ನ್ನ ಒಳಗೊಂಡಿದೆ. ಚುನಾವಣೆಗಳನ್ನ ಭಾಗ 15 ಒಳಗೊಂಡಿದೆ. ಭಾಗ 16 ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು. ಸೊ 330ರಿಂದ 342ರವರೆಗೆ ತಿಳಿಸುತ್ತೆ. ಭಾಗ 17 ಆಡಳಿತ ಭಾಷೆ 343ರಿಂದ 351ರವರೆಗೆ ಇದು ತಿಳಿಸುತ್ತೆ. ನೆಕ್ಸ್ಟ್ ಭಾಗ 18 ಏನಪ್ಪಾ ಅಂದ್ರೆ ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡೋದಕ್ಕೆ ಅದಕ್ಕೆ ಪ್ರಾವಿಧಾನವನ್ನ 352ರಿಂದ 360ರವರೆಗೆ ವಿಧಿಗಳನ್ನ ಇದು ಒಳಗೊಂಡಿದೆ. ಭಾಗ 18 ವೆರಿ ಇಂಪಾರ್ಟೆಂಟ್ ತುರ್ತು ಪರಿಸ್ಥಿತಿಗಳು. ನೋಡಿ, 3 ಪ್ರಕಾರದ ತುರ್ತು ಪರಿಸ್ಥಿತಿಗಳನ್ನ ನಾವು ನೋಡಬಹುದು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ತಿಳಿಸಿದ್ರೆ, ರಾಜ್ಯ ತುರ್ತು ಪರಿಸ್ಥಿತಿ ಅಂದ್ರೆ ನಾವೇನು ರಾಜ್ಯಪಾಲ ರಾಷ್ಟ್ರಪತಿ ಆಡಳಿತ ಅಂತ ಕರಿತೇವಲ್ಲ, ಸೊ ಅಲ್ಲೇ 356ನೇ ವಿಧಿ ತಿಳಿಸುತ್ತೆ. ಇನ್ನು ಹಣಕಾಸು ತುರ್ತು ಪರಿಸ್ಥಿತಿ ಅಂತಂದ್ರೆ 360. ಸೊ ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ, ರಾಜ್ಯ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಗಳು 3 ವಿಧದ ತುರ್ತು ಪರಿಸ್ಥಿತಿಗಳನ್ನ ಸಂವಿಧಾನದಲ್ಲಿ ನಾವು ನೋಡಬಹುದು. ಭಾಗ 19 ಸಂಕೀರ್ಣಗಳು. ಸೊ ಇತರೆ ಮಿಸ್ಲೇನಿಯಸ್ ಅಂತ ನೋಡಬಹುದು. 361ರಿಂದ 367ರವರೆಗೆ ಇದು ತಿಳಿಸುತ್ತೆ. ಭಾಗ 20 ವೆರಿ ಇಂಪಾರ್ಟೆಂಟ್. ಭಾಗ 20 ಯಾಕಂದ್ರೆ ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ತಿಳಿಸತಕ್ಕಂತಹ ಭಾಗ ಯಾವ್ದಪ್ಪ ಅಂದ್ರೆ 20ನೇ ಭಾಗ. ಸೊ ವಿಧಿಗಳನ್ನು ನೋಡಿದ್ರೆ 368ನೇ ವಿಧಿ ಒಂದೇ ಇದೆ ವಿಧಿ. ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಸಾರಿ ಪರೀಕ್ಷೆಗಳಿಗೆ 368ನೇ ವಿಧಿಯನ್ನೇ ಕೇಂದ್ರೀಕೃತ ಮಾಡಿಕೊಂಡು ಬಹಳಷ್ಟು ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. 368ನೇ ವಿಧಿ ಏನಪ್ಪಾ ಅಂದ್ರೆ ಸಂವಿಧಾನ ತಿದ್ದುಪಡಿಗಳ ಬಗ್ಗೆ ತಿಳಿಸುತ್ತೆ. ಮೊದಲನೇ ತಿದ್ದುಪಡಿ ಜೂನ್ 18, 1951ರಲ್ಲಿ ಆಯಿತು. ಭೂ ಸುಧಾರಣಾ ಕಾಯ್ದೆಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ನಾವು ಅಲ್ಲಿ ಪ್ರಮುಖವಾಗಿ ನೋಡಬಹುದು. ಭಾಗ 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು 369ರಿಂದ 392ರವರೆಗೆ ಇಲ್ಲಿ ವಿಧಿಗಳನ್ನು ನಾವು ನೋಡಬಹುದು. ಭಾಗ 22 ಕಿರು ಶೀರ್ಷಿಕೆ ಹಿಂದಿಯಲ್ಲಿ ಸಂವಿಧಾನ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆಯನ್ನ ನೋಡಬಹುದು. 393ರಿಂದ 395 ವಿಧಿಗಳನ್ನು ಇದು ಒಳಗೊಂಡಿದೆ. ಫ್ರೆಂಡ್ಸ್, ಒಟ್ಟಾರೆ 25 ಭಾಗಗಳಿದಾವೆ. ನೋಡಬಹುದು 22 ಇದಾವಲ್ಲ ಅಂತ ನಾವು ಅನ್ಕೋಬಹುದು, ಬಟ್ ನೀವು ನೋಡಬಹುದು 9A, 9B, 14A. ಸೊ ಇವುಗಳನ್ನ ಕೌಂಟ್ ಮಾಡಿ ಒಟ್ಟು 25 ಭಾಗಗಳಾಗ್ತವು. ಸೊ ಹಾಗಾಗಿ ಸಂವಿಧಾನದಲ್ಲಿ 25 ಭಾಗಗಳನ್ನ ನಾವು ನೋಡಬಹುದು. ಈ 25 ಭಾಗಗಳು ಸಹ ಒಂದೊಂದು ಅಂಶವನ್ನ ತಿಳಿಸ್ತಾವು. ಗ್ರೀನ್ ಕಲರ್ ಹೈಲೈಟ್ ಮಾಡಿದನ್ನ ಸ್ವಲ್ಪ ಹೆಚ್ಚಿಗೆ ನೋಡ್ಕೊಳ್ರಿ. ಬಹಳಷ್ಟು ಸಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಇವುಗಳನ್ನ ನೀವು ಒಂದ್ಸಲ ಬರ್ದಿಟ್ರೆ ಬಹಳಷ್ಟು ಬೆಸ್ಟ್. ಫ್ರೆಂಡ್ಸ್, ಇಲ್ಲಿವರೆಗೆ ನಾವು ಸಂವಿಧಾನದ ಭಾಗಗಳ ಬಗ್ಗೆ ನೋಡಿದ್ವಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಮೀಟ್ ಯು ಅಗೇನ್ ಸೂನ್. ಥ್ಯಾಂಕ್ ಯು.